ಜೀವನ ಪೂರ್ತಿ ದುಡ್ದು ಒಂದು 20 ಲಕ್ಷ 25 ಲಕ್ಷ ಇದೆ. ನಿಮ್ಗಂತ ಒಂದು 20 ವರ್ಷ ಮುಂಚೆನೋ 30 ವರ್ಷ ಮುಂಚೆನೋ ನಿನ್ ತಂದೆ ಕೊಟ್ಟಿದ್ದು ತಾಯಿ ಕೊಟ್ಟಿದ್ದು ಯಾವುದೋ ಒಂದು ಲ್ಯಾಂಡ್ ಇದೆ 30-40 ಒಂದ್ ಮನೆ ಕಟ್ಟಬೇಕು 25 ಲಕ್ಷಕ್ಕೆ ಅಂದ್ರೆ 30-40 ಓನ್ಲಿ ಗ್ರೌಂಡ್ ಫ್ಲೋರ್ ರಿಯಾಜಸ್ ಗೋಲ್ಡನ್ ಕಿಂಗ್ ಬನ್ನಿ ಕಟ್ಕೊಡ್ತೀವಿ. ಬೆಂಗಳೂರಲ್ಲಿ ಯಾರು ಕಟ್ಕೊಳಕ್ ಸಾಧ್ಯನೇ ಇಲ್ಲ. ಗ್ರೌಂಡ್ ಫ್ಲೋರ್ ಓನ್ಲಿ ಗ್ರೌಂಡ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ಬೇಕಾದ್ರೆ 30-40 ಬರೀ 35 ಲಕ್ಷ ರೂಪಾಯಿ ಮನೆ ಕಟ್ಕೊಡ್ತೀವಿ. 35 ಲಕ್ಷಕ್ಕೆನೆ 30-40 ಎಕ್ಸಾಕ್ಟ್ಲಿ. ಸೊ ಡೂಪ್ಲೆಕ್ಸ್ ಮನೆ ಕಟ್ಕೊಡ್ತೀವಿ. ಇಲ್ಲ ಸುಳ್ಳು ಹೇಳ್ತಾವ್ರ ಇಲ್ಲ ಇಂಪಾಸಿಬಲ್ ಅಂತ ಹೇಳ್ಬಿಟ್ಟು ಹಲವಾರು ಜನ ಬಂದ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ನಾನು ಹೇಳೋದು ಒಂದೇ, ಕೊಟೇಶನ್ ತಗೊಳ್ಳಿ, ಆಫೀಸ್ ಬನ್ನಿ, ಆಫೀಸ್ ನೋಡಿ ಮೀಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರ ಹತ್ರನೂ ಕೊಟೇಶನ್ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಕೊಟ್ರೆ ನಮ್ಮ ಹತ್ರ ಬನ್ನಿ, ಇಲ್ಲಾಂದ್ರೆ ಯಾರು ಕೊಡ್ತಾರೋ ಅವ್ರ ಹತ್ರ ಮಾಡಿಸಿ, ಯಾವ ನೋ ಇಶ್ಯೂ. ಸೊ ಈ ಮನೆನೇ ನೋಡಿ ಇವಾಗ 2400 ಸ್ಕ್ವೇರ್ ಫೀಟು. ಈ ಕ್ಲೈಂಟ್ ಬಂದಾಗ ನನ್ನ ಹತ್ರ ಹೇಳಿದ ಒಂದೇ ಮಾತೆ, 2400 ಸ್ಕ್ವೇರ್ ಫೀಟು ನನ್ನ ಬಜೆಟ್ ಇದೆ, ಇದ್ರಲ್ಲಿ ಮನೆ ಕಟ್ಬೇಕಂತ ಬಿಟ್ಟು. ಸೊ 1650 ರೂಪಾಯಿಗೆ ದೇವ್ರಾಣ ಹೇಳ್ತೀನಿ, ಯಾರು ಕಟ್ಟಕ್ಕೆ ಆಗಲ್ಲ. ಹೌದು ಸರ್, ನನಗೂ ಅದೇ. ಯಾಕಂದ್ರೆ ಇದ್ರದ್ದು ನಾವು ಕೊಟ್ಟಿರೋ ಫ್ಲೋರಿಂಗ್ ಆಗಿರ್ಲಿ, ಡೋರ್ ಆಗಿರ್ಲಿ, ಮೆಟೀರಿಯಲ್ ಆಗಿರ್ಲಿ, ನೀವು ಎಂಟೈರ್ ಸ್ಟ್ರಕ್ಚರ್ ನೋಡಿ, ಯಾವುದೇ ರೀತಿ ಪಿಲ್ಲರ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ, ಯಾವುದೇ ರೀತಿ ಬೀಮ್ ರಲ್ಲಿ ಕಾಂಪ್ರಮೈಸ್ ಇಲ್ಲ, ಯಾವುದೇ ರೀತಿ ಮೆಟೀರಿಯಲ್ ಕಾಂಪ್ರಮೈಸ್ ಇಲ್ಲ. ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರೋದು. ಈ ತರ ಒಂದು ಮನೆ ಈ ರೇಟ್ ಕಟ್ಟಕತ್ತಂದ್ರೆ ಐ ಚಾಲೆಂಜ್ ಎಂಟೈರ್ ಬ್ಯಾಂಗ್ಳೂರಲ್ಲಿ ಯಾರು ಇಲ್ಲ ಮಾಡಕ್ಕೆ. ಸ್ಟೀಲ್ ಅಂತ ಬಂದ್ರೆ JSW ಸ್ಟೀಲು ನಂಬರ್ 1 ಇರೋದು. ಅದ್ ಬಿಟ್ರೆ ಅಲ್ಟ್ರಾಟೆಕ್ ಸಿಮೆಂಟು. ಸೊ ಅದನ್ನ ನೀವು ಯೂಸ್ ಮಾಡಿದೀರಾ ಸರ್? ಮಾಡ್ತೀರಾ? PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ, ಬೆಳಗಲಿ, ಉದ್ಧಾರ ಆಗಲಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಎಷ್ಟು ವರ್ಷದಿಂದ ಈ ಕಂಪ್ನಿ ಇದೆ ಸರ್ ನಿಮ್ದು? ನಮ್ದು ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಆಕ್ಚುಲಿ ಬಿಸ್ನೆಸ್ ಅಲ್ಲಿ 2019 ಇಂದ ಇದೀವಿ. ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿರೋದು 4 ವರ್ಷ ಮುಂಚೆ. 4 ವರ್ಷ. ಯಾಕಂದ್ರೆ ಅದಕ್ಕೆ ಮುಂಚೆ ಬಂದ್ಬಿಟ್ಟು ನಾನು ಯೂಟ್ಯೂಬ್ ರಲ್ಲಿ ನನ್ನ ವಿಡಿಯೋಸ್ ಎಲ್ಲೇ ಇರ್ಲಿಲ್ಲ. ಐ ವಾಸ್ ನಾಟ್ ಫೇಮಸ್ ಬಿಲ್ಡರ್ ಆಕ್ಚುಲಿ ಹೇಳ್ಬೇಕಾದ್ರೆ. ಜಸ್ಟ್ ವರ್ಡ್ ಆಫ್ ಮೌತ್ ರಲ್ಲಿ 1-2 ಬಿಲ್ಡಿಂಗ್ ವರ್ಷಕ್ಕೆ ಮಾಡ್ಕೊಂಡು ಜಸ್ಟ್ ನಾರ್ಮಲ್ ಬಿಲ್ಡರ್ ತರಾನೇ ಇದ್ವಿ. ಕೊರೋನಾ ಬಂದಾಗ ಬಿಸ್ನೆಸ್ ತುಂಬಾ ಡೌನ್ ಆಯ್ತು. ವಾಟ್ ನೆಕ್ಸ್ಟ್ ಅಂದಾಗ ಕ್ವಶನ್ ಮಾರ್ಕ್ ಆಗಿತ್ತು, ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ನಾನು 1800 ರೂಪಾಯಿಗೆ ಮನೆ ಕಟ್ತಿದ್ದೆ ಕೊರೋನಾಗ್ ಮುಂಚೆನೆ. ಏನಾದ್ರೂ ಬ್ಯುಸಿ ಆಗಿರ್ಬೇಕಲ್ಲ, ಸುಮ್ಮನೆ ಕುತ್ಕೊಳಕಂತೂ ಆಗಲ್ಲ ಅಂತ ಹೇಳ್ಬಿಟ್ಟು ಓಕೆ ಕಾಸ್ಟ್ ಪ್ರೈಸ್ ಅವತ್ತಿನ ಡೇಟಿಗೆ ನನಗೆ 1550 ರೂಪಾಯಿ ನನ್ನ ಕಾಸ್ಟ್ ಇತ್ತು. 1550 ರೂಪಾಯಿಗೆ ಇದು ಪ್ರಮೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ವಿಡಿಯೋ ವೈರಲ್ ಆಯ್ತು. ಸೊ ಅಲ್ಲಿಂದ ನೋ ಲುಕಿಂಗ್ ಬ್ಯಾಕ್. ಸರ್ ನೀವ್ ಹೇಳಿದ ಪ್ರಕಾರನೇ ನೀವು ಕೊರೋನಾ ಟೈಮ್ ಅಂದ್ರೆ 5 years ಬ್ಯಾಕೇನೆ 1800 ರೂಪೀಸ್ ಕಟ್ಕೊಟ್ಟಿದ್ದೀರಾ. ಸೊ ಇವಾಗ ಪ್ರೆಸೆಂಟ್ ತಗೊಂಡ್ರೆ ಇನ್ನ 150 ರೂಪೀಸ್ ಕಡಿಮೆನೆ ಮಾಡಿದೀರಾ. ಅದೇಗ್ ಸರ್ ಆಗುತ್ತೆ? ಅಂದ್ರೆ ಇವಾಗ ನೋಡಿ, ಇವಾಗ ಆಕ್ಚುಲಿ ಅವತ್ತಿನ ಡೇಟ್ಗೆ ವಾಸ್ ಲೈಕ್ ಕಾಸ್ಟ್ ಆಗಿತ್ತು. ಓಕೆ. 1-2 ಬಿಲ್ಡಿಂಗ್ ಮಾಡಿದಾಗ ನೀವೊಂದು 200 ಬ್ಯಾಗ್ ಸಿಮೆಂಟ್ ತಗೊಳಕ್ಕೂ 3000 ಬ್ಯಾಗ್ ಸಿಮೆಂಟ್ ತಗೊಳಕ್ಕೂ ಡಿಫ್ರೆಂಟ್ ಇದೆ. ಕಂಪನೀಸ್ ಡಿಸ್ಕೌಂಟ್ ಕೊಡ್ತಾರೆ, ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೊಡ್ತಾರೆ. ನಮಗೆ ಕೊಡೋ ಪ್ರೈಸ್ ಸಾಮಾನ್ಯ ಜನರಿಗೆ ಸಿಗಲ್ಲ, ಸಾಮಾನ್ಯ ಬಿಲ್ಡರ್ಗೂ ಸಿಗಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲ ಕ್ವಾಂಟಿಟಿ ಪರ್ಚೇಸ್ ಮಾಡ್ತೀವಿ. ಸೊ ಅವ್ರಿಗೆ ಅಪ್ ಫ್ರಂಟ್ ಆಗಿ ಪೇಮೆಂಟ್ ಮಾಡ್ಬಿಡ್ತೀವಿ. ನಮ್ಮ ಇಂಡಸ್ಟ್ರಿಯಲ್ಲಿ ಸಾಮಾನ್ಯವಾಗಿ ನಡೆಯೋದೇನಂದ್ರೆ ದುಡ್ಡು ತಗೊಂಡು ಕ್ರೆಡಿಟ್ ತಗೊಂತಾರೆ ಹಲವಾರು ಬಿಲ್ಡರ್ಗಳು. ಕ್ಲೈಂಟ್ ಪೇಮೆಂಟ್ ಕೊಡ್ತಾರೆ, ಕ್ಲೈಂಟ್ ಪೇಮೆಂಟ್ ಕೊಟ್ರೆ ಅದನ್ನ ವೆಂಡರ್ ಕೊಡಲ್ಲ, ಅವ್ರು ಸ್ವತಃ ಯೂಸ್ ಮಾಡ್ಕೊಂತಾರೆ. ಈ ಕಡೆ ಕ್ಲೈಂಟ್ ಮನೇನು ಮುಗಿಯಲ್ಲ, ಆ ಕಡೆ ವೆಂಡರ್ ಮೆಟೀರಿಯಲ್ ಕೊಡಲ್ಲ, ಒದ್ದಾಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಅಪ್ ಫ್ರಂಟ್ ಆಗಿ ಪೇಮೆಂಟ್ ಕೊಡೋದ್ರಿಂದ ನಾವು ಪ್ರೈಸ್ ರಲ್ಲಿ ಡಾಮಿನೇಟ್ ಮಾಡ್ತೀವಿ. ಯಾವುದೇ ವ್ಯಾಪಾರ ಆದ್ರೇನು ಸರಿ, ನೀವು ಸೋರ್ಸಿಂಗ್ ರಲ್ಲಿ ಸ್ಟ್ರಾಂಗ್ ಆಗಿದ್ರೆ ಯು ಆರ್ ದ ಮಾಸ್ಟರ್ ಅಂಡ್ ಯು ವಿಲ್ ಡಾಮಿನೇಟ್ ದ ಮಾರ್ಕೆಟ್. ಸೊ ಆ ಒಂದು ಲಾಜಿಕ್ ನಾವು ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇವತ್ತವರೆಗೂ ದೇವ್ರ ದಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ. ಇವಾಗ ಲಾಸ್ಟ್ ವೀಕ್ ಅಲ್ಲಿ ಬೇಕಾದ್ರೆ ಎಮ್ ಸ್ಯಾಂಡು, ಅಗ್ರಿಗೇಟು, ಪಿ ಸ್ಯಾಂಡು ಎಲ್ಲ ರೇಟ್ ಜಾಸ್ತಿ ಆಗಿದೆ. 10% ರೇಟ್ ಇನ್ಕ್ರೀಸ್ ಆಗಿದೆಲ್ಲ. ನಾನು ಇವಾಗ ಜುಲೈರಲ್ಲಿ ಹೇಳ್ತಿದ್ದೀನಿ, ಜುಲೈ 15th ಪ್ರೈಸ್ ಇನ್ಕ್ರೀಸ್ ಆಗಿದೆ. ಬಟ್ ಇವತ್ತವರೆಗೂ ನಾನು ಯಾವ ಕ್ಲೈಂಟ್ಗೂ ಫೋನ್ ಮಾಡೋ ಹೇಳಿಲ್ಲ ರೇಟ್ ಜಾಸ್ತಿ ಆಗಿದೆ, ನನಗೆ ನೀವು ಇಷ್ಟು ಎಕ್ಸ್ಟ್ರಾ ಕೊಡಿ, ಅಷ್ಟು ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ಬಿಟ್ಟು ಏನಿದೆ ಅಗ್ರಿಮೆಂಟ್ ಹಾಕಿದ್ವಿ ಅದರಲ್ಲಿ ಎಲ್ಲರಿಗೂ ನಡೀತಿದೆ. ಬಿಕಾಸ್ ಏನಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ. ಇವತ್ತವರೆಗೂ ದೇವರು ಅದನ್ನ ಕಾಪಾಡ್ಕೊಂಡು ಬಂದಿದ್ದೀವಿ. ಸೊ ದೇವರು ನಮಗೆ ಅದರಿಂದ ಸಿಕ್ಕಾಪಡೆ ಕೆಲಸದಲ್ಲಿ ಕೊಟ್ಟಿದ್ದಾರೆ, ಒಂದು ಮರ್ಯಾದೆ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ. ವರ್ತ್ ಇದೆಯಾ ನಿಮ್ಗೆ? ವರ್ತ್ ಅಂದ್ರೆ ಕೆಲವು ಚೇಂಜಸ್ ಮಾಡಿದ್ದೀವಿ ಕೊಟೇಶನ್ ರಲ್ಲಿ. ಕೆಲವು ಫಸ್ಟ್ ಏನಾಯ್ತು ಅಂದ್ರೆ 1550 ರೂಪಾಯಿಗೆ ನಾನು RCC ಸಂಪ್ ಕೊಡ್ತಿದ್ದೆ ಸ್ಟಾರ್ಟಿಂಗ್. RCC ಸಂಪ್ ಅಂದ್ರೆ ಕಾಂಕ್ರೀಟ್ ಸಂಪು, ಬ್ಲಾಕ್ ರಲ್ಲಿ ಕಾಂಕ್ರೀಟ್ ಅಲ್ಲಿ ಕೊಡ್ತಿದ್ದೆ. ಮತ್ತೆ ಡೌನ್ ದ ಲೈನ್ ಪ್ರೈಸಸ್ ತುಂಬಾ ಚೇಂಜಸ್ ಆಗ್ತಾ ಬಂದು ಈ February 28 ಲಾಸ್ಟ್ 2026 ರಲ್ಲಿ ಇರಾನ್ ಅಮೆರಿಕ ವಾರ್ ಸ್ಟಾರ್ಟ್ ಆದಾಗ ತಿರ್ಗಾ ಪ್ರೈಸಸ್ ತುಂಬಾ ನಮಗೂ ಇಕ್ಕಟ್ಟಾಯ್ತು. ಆಗಲ್ಲ ಅಂತ ಹೇಳಲ್ಲ ಖಂಡಿತ, ಯಾಕಂದ್ರೆ 1550 ರೂಪಾಯಿಗೆ ಇಂಪಾಸಿಬಲ್. ಸೊ ಇವಾಗ ಹಲವಾರು ಜನರು ಏನ್ ಮಾಡ್ತಾರ ಅಂದ್ರೆ ಬಿಲ್ಡರ್ಸ್ 2000 ರೂಪಾಯಿಗೆ
ಬ್ಲಾಕ್ ರಲ್ಲೇ ಸಂಪ್ ಕಟ್ತಾರೆ. ಸೊ ನಾವು ಯೋಚನೆ ಮಾಡಿದ್ವಿ, ಹಂಗಂದ್ರೆ 1550 ರೂಪಾಯಿಗೆ ಬ್ಲಾಕ್ ರಲ್ಲಿ ಸಂಪ್ ಕಟ್ಕೊಟ್ರೆ ಜನರಿಗೆ ಸಾಕಾಗಿರುತ್ತೆ. ಬಿಕಾಸ್ ನಮಗೂ ವರ್ಕೌಟ್ ಆಗ್ತಿಲ್ಲ ಅಂದಾಗ ಕೆಲವು ಚೇಂಜಸ್ ಮಾಡಿದ್ದೀವಿ ಕೊಟೇಶನ್ ಅಲ್ಲಿ. ಇವಾಗ ನಮ್ಮ ಹತ್ರ ಬರೋರು ಹೆಂಗಂದ್ರಮ್ಮ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ, ನೀವು ತುಂಬಾ ಲೈಫ್ ಒಂದು 58-60 ವಯಸ್ಸಾಗಿದೆ, ಇಲ್ಲ ಒಂದು 65 ವಯಸ್ಸು ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯು ನಾಟ್ ದಟ್ ಏಜ್. ಇವಾಗ ಆ ಒಂದು ಏಜ್ ಆದಾಗ ನಿಮ್ಮ ಹತ್ರ ಬಂದ್ಬಿಟ್ಟು ಜೀವನ ಪೂರ್ತಿ ದುಡ್ದು ಒಂದು 20 ಲಕ್ಷ 25 ಲಕ್ಷ ಇದೆ. ನಿಮ್ಗಂತ ಒಂದು 20 ವರ್ಷ ಮುಂಚೆನೋ 30 ವರ್ಷ ಮುಂಚೆನೋ ನಿನ್ ತಂದೆ ಕೊಟ್ಟಿದ್ದು, ತಾಯಿ ಕೊಟ್ಟಿದ್ದು ಯಾವುದೋ ಒಂದು ಲ್ಯಾಂಡ್ ಇದೆ 30-40, ಒಂದ್ ಮನೆ ಕಟ್ಟಬೇಕು 25 ಲಕ್ಷಕ್ಕೆ ಅಂದ್ರೆ 30-40 ರಲ್ಲಿ ಓನ್ಲಿ ಗ್ರೌಂಡ್ ಫ್ಲೋರ್ ರಿಯಾಜಸ್ ಗೋಲ್ಡನ್ ಕಿಂಗ್ ಬನ್ನಿ ಕಟ್ಕೊಡ್ತೀವಿ. ಬೆಂಗಳೂರಲ್ಲಿ ಯಾರು ಕಟ್ಕೊಳಕ್ ಸಾಧ್ಯನೇ ಇಲ್ಲ. ಅಷ್ಟು ಪ್ರೈಸ್ಗೆ ಓನ್ಲಿ ಗ್ರೌಂಡ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ಬೇಕಾದ್ರೆ 30-40 ರಲ್ಲಿ ಬರೀ 35 ಲಕ್ಷ ರೂಪಾಯಿಗೆ ಮನೆ ಕಟ್ಕೊಡ್ತೀವಿ. 35 ಲಕ್ಷಕ್ಕೆನೆ 30-40. ಎಕ್ಸಾಕ್ಟ್ಲಿ. ಸೊ ಡೂಪ್ಲೆಕ್ಸ್ ಮನೆ ಕಟ್ಕೊಡ್ತೀವಿ. ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ನಮ್ಮ ನಂಬರ್ ಕೊಟ್ಟಿದೀವಲ್ಲ, ಆ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಕ್ಲೈಂಟ್ಸು ಅವ್ರ ವಾಟ್ಸಪ್ ರಲ್ಲಿ ಮೆಸೇಜ್ ಕಳಿಸ್ಲಿ, ಅವ್ರ ಹೆಸರು, ಸೈಟ್ ಲೊಕೇಶನ್, ಸೈಟ್ ಡೈಮೆನ್ಷನ್, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು. ಫಾರ್ ಎಕ್ಸಾಂಪಲ್ ಡೂಪ್ಲೆಕ್ಸ್ ಇಲ್ಲ G+2 ಇಲ್ಲ G+3 ಏನ್ ಬೇಕೋ ಅದನ್ನ ಕಳಿಸ್ಲಿ. ಅವ್ರಿಗೆ ನಮ್ಮ ಆಫೀಸಿಂದ ಅಫಿಷಿಯಲ್ ಆಗಿ ಕೊಟೇಶನ್ ಕಳ್ಸಿಕೊಡ್ತೀವಿ. ಯಾಕಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಬಿಟ್ಟು ಬಾಯಿ ಮಾತ್ರ ಹೋದ್ರೆ ಅದು ಫಾಲೋ ಮಾಡ್ತೀವ ಇಲ್ವಾ, ಇಲ್ಲ ಸುಳ್ಳು ಹೇಳ್ತಾವ್ರ, ಇಲ್ಲ ಇಂಪಾಸಿಬಲ್ ಅಂತ ಬಿಟ್ಟು ಹಲವಾರು ಜನ ಬಂದ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ನಾನು ಹೇಳೋದು ಒಂದೇ, ಕೊಟೇಶನ್ ತಗೊಳ್ಳಿ, ಆಫೀಸ್ ಬನ್ನಿ, ಆಫೀಸ್ ನೋಡಿ ಮೀಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರ ಹತ್ರನೂ ಕೊಟೇಶನ್ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಕೊಟ್ರೆ ನಮ್ಮ ಹತ್ರ ಬನ್ನಿ, ಇಲ್ಲಾಂದ್ರೆ ಯಾರು ಕೊಡ್ತಾರೋ ಅವ್ರ ಹತ್ರ ಮಾಡಿಸಿ. ನೋ ಇಶ್ಯೂ. ಸರ್ ಆಫೀಸ್ ಹತ್ರ ಬನ್ನಿ ಅಂತ ಹೇಳಿದ್ರ, ಸೊ ಆಫೀಸ್ ಅಡ್ರೆಸ್ ಏನು ಸರ್? ಮಾರುತ್ತಲ್ಲಿ ಔಟರ್ ರಿಂಗ್ ರೋಡ್ ಅಮ್ಮ. ಓಕೆ, ಅಲ್ಲಿಗೆ ಬಂದು ಕಾಲ್ ಮಾಡಿದ್ರೆ ಗೋಲ್ಡನ್ ಕೆ ನೀವು ಗೂಗಲ್ ಮಾಡಿದ್ರೆ ಕಂಪನಿ ಡೀಟೇಲ್ ಎಲ್ಲ ಸಿಗ್ಬಿಡುತ್ತೆ ನಮಗೆ. ಸೊ ಎಲ್ಲ ಡೀಟೇಲ್ಸ್ ಇದೆ ಅದರಲ್ಲಿ. ಸೊ ಈ ಮನೆನೇ ನೋಡಿ, ಇವಾಗ 2400 ಸ್ಕ್ವೇರ್ ಫೀಟ್. ಈ ಕ್ಲೈಂಟ್ ಬಂದಾಗ ನನ್ನ ಹತ್ರ ಹೇಳಿದ ಒಂದೇ ಮಾತೆ, 2400 ಸ್ಕ್ವೇರ್ ಫೀಟ್ ನನ್ನ ಬಜೆಟ್ ಇದೆ, ಇದ್ರಲ್ಲಿ ಮನೆ ಕಟ್ಬೇಕಂತ ಬಿಟ್ಟು. ಸೊ 1650 ರೂಪಾಯಿಗೆ ದೇವರಾಣ ಹೇಳ್ತೀನಿ, ಯಾರು ಕಟ್ಟಕ್ಕೆ ಆಗಲ್ಲ. ಹೌದು ಸರ್, ನನಗೂ ಅದೇ. ಇದ್ರದ್ದು ನಾವು ಕೊಟ್ಟಿರೋ ಫ್ಲೋರಿಂಗ್ ಆಗಿರ್ಲಿ, ಡೋರ್ ಆಗಿರ್ಲಿ, ಮೆಟೀರಿಯಲ್ ಆಗಿರ್ಲಿ, ನೀವು ಎಂಟೈರ್ ಸ್ಟ್ರಕ್ಚರ್ ನೋಡಿ, ಯಾವುದೇ ರೀತಿ ಪಿಲ್ಲರ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ, ಯಾವುದೇ ರೀತಿ ಬೀಮ್ ರಲ್ಲಿ ಕಾಂಪ್ರಮೈಸ್ ಇಲ್ಲ, ಯಾವುದೇ ರೀತಿ ಮೆಟೀರಿಯಲ್ ಕಾಂಪ್ರಮೈಸ್ ಇಲ್ಲ. ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರೋದು. ಈ ತರ ಒಂದು ಮನೆ ಈ ರೇಟ್ ಕಟ್ಟಕತ್ತಂದ್ರೆ ಐ ಚಾಲೆಂಜ್ ಎಂಟೈರ್ ಬ್ಯಾಂಗ್ಳೂರಲ್ಲಿ ಯಾರು ಇಲ್ಲ ಮಾಡಕ್ಕೆ. ಓಕೆ ಸರ್, ಈಗ ಕಂಪ್ಲೀಟ್ ಬಿಲ್ಡಿಂಗ್ ಏನೇನ್ ಫಿನಿಶಿಂಗ್ ಮಾಡ್ಕೊಡ್ತೀರಾ ಸರ್ ನೀವು? ಇವಾಗ ನಾರ್ಮಲ್ ಆಗಿ ನೀವು ತಗೊಂಡ್ರೆ ನಾವು ಎಲ್ಲಾ ಕ್ಲೈಂಟ್ಸ್ ಏನಿದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 35 lakhs ಏನ್ ಕೊಡ್ತೀರಾ ಅಂತ ಕೇಳಿದ್ರೆ, ಫಸ್ಟ್ ಕೊಟೇಶನ್ ಕೊಡ್ತೀವಿ. ಅದಾದ್ಮೇಲೆ ಅದರ ಬಗ್ಗೆ ಮಾಹಿತಿ ತಗೊಂಡು ಸಾಯಿಲ್ ಟೆಸ್ಟ್ ಮಾಡಕ್ಕೆ ಕ್ಲೈಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ. ಸಾಯಿಲ್ ಟೆಸ್ಟ್ ಖಂಡಿತ ಮಾಡಬೇಕು. ಯಾಕಂದ್ರೆ ಸಾಯಿಲ್ ಟೆಸ್ಟ್ ಮಾಡಿಲ್ಲ ಅಂದ್ರೆ ಆ ಬಿಲ್ಡಿಂಗ್ ಯಾವ ತರ ಡಿಸೈನ್ ಮಾಡೋದು, ಎಷ್ಟು ಸ್ಟೀಲ್ ಆಗ್ಬೇಕು ಅನ್ನೋದು ಇನ್ಫಾರ್ಮೇಶನ್ ನಮಗೆ ಬರಲ್ಲ. ಸಾಯಿಲ್ ಟೆಸ್ಟ್ ಇಲ್ದಾಗ ಯಾವುದೇ ಮನೆ ಕಟ್ಟಲೇಬಾರ್ದು. ನಾನು ಹೇಳೋದು ಎಲ್ಲರೂ ಅದೇ, ಕಾಮನ್ ಮ್ಯಾನ್ ಮನೆ ಕಟ್ಟಂಗಿದ್ರೆ ದಯವಿಟ್ಟು ಫಸ್ಟ್ ಸಾಯಿಲ್ ಟೆಸ್ಟ್ ಮಾಡಿ. ಸೊ ಖಂಡಿತ ನಿಮ್ಮ ಮಣ್ಣನ್ನು ಪರಿಶೀಲಿಸಿ, ಅದಾದ್ಮೇಲೆ ನೀವು ಯಾವುದೇ ರೀತಿ ರಿಸ್ಕ್ ತಗೊಂಡ್ಬೇಡಿ. ಇವಾಗ ಹಲವಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಸರ್ ನಮ್ಮ ಮೇಸ್ತ್ರಿ ಹೇಳಿದ್ರು ಸರ್, ಮನೆ ಪಕ್ಕದಲ್ಲಿ ಬಂದ್ಬಿಟ್ಟು 4 ಅಡಿ ಅಗ್ದಿದ್ದಾರೆ, 5 ಅಡಿ ಮಣ್ಣು ಅಗ್ದಿದ್ದಾರೆ, ನಡೀತದೆ ಸರ್. ಒಂದು 12 mm 4 ರಾಡು, 16 mm 4 ರಾಡ್ ಹಾಕಿದ್ರೆ ಕಾಲಮ್ ಸಾಕಲ್ಲ ಸರ್ ಅಂತ ಹೇಳ್ಬಿಟ್ಟಿರ್ತಾರೆ. ಬರೀ ಬಾಯಿ ಮಾತ್ರಲ್ಲಿ ಕನ್ಸ್ಟ್ರಕ್ಷನ್ ನಡೆಯಲ್ಲ. ನೀವು ಬಿಲ್ಡಿಂಗ್ ಕಟ್ಟೋದು 10 ವರ್ಷಕ್ಕ 20 ವರ್ಷಕ್ಕ ಇಲ್ಲ 80 ಇಂದ 100 ವರ್ಷವರೆಗೂ ಆ ಬಿಲ್ಡಿಂಗ್ ಇರ್ಬೇಕಾ? ನಾವಿರಲ್ಲ 80 ಇಂದ 100 ವರ್ಷ, ಆದ್ರೆ ನೆಕ್ಸ್ಟ್ 4-5 ಜನರೇಷನ್ ಆ ಮನೆಯಲ್ಲಿ ಇರಬೇಕು. ಮನೇನ ಕಟ್ಟುವಾಗ ಆ ತರ ಒಂದು ಕೆಲವು ವಿಷಯಗಳನ್ನ ಖಂಡಿತ ಗಮನಿಸಬೇಕು. ಅದರಿಂದ ಬಂದ್ಬಿಟ್ಟು ನಾನು ಸಾಯಿಲ್ ಟೆಸ್ಟ್ ಇಲ್ದಾಗ ಮನೆ ಖಂಡಿತ ರೆಕಮೆಂಡ್ ಮಾಡಲ್ಲ. ಸಾಯಿಲ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಆ ಮಣ್ಣಿನ ಮೈನಸ್ ಪ್ಲಸ್ ಗೊತ್ತಾಗುತ್ತೆ. ಮೈನಸಸ್ ಗೊತ್ತಾಗಿದ್ರೆ ಸ್ಟೀಲ್ ಎಕ್ಸ್ಟ್ರಾ ಆಡ್ ಮಾಡ್ತಾರೆ ಸ್ಟ್ರಕ್ಚರಲ್ ಅವರು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಕೈಗೆ ಒಂದು 20 kg ನಿಮ್ಗೆ ಎತ್ತಕ್ಕಾಗುತ್ತೆ. ನಿಮ್ಮನ್ನ ಸ್ಟ್ರೆಂತ್ ಮಾಡಿದ್ರೆ ಯು ಕ್ಯಾನ್ ಲಿಫ್ಟ್ ಅಪ್ ಟು 50 kgs. ಅದೇ ತರಾನೇ ಆ ಮಣ್ ಕಂಡೀಷನ್ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಇನ್ಕ್ರೀಸ್ ಮಾಡ್ತಾರೆ ಸ್ಟೀಲ್. ಸೊ ಅದು ಕ್ಲೈಂಟ್ ಹತ್ರ ಬೇಕಾದ್ರೆ ಅದು ಚಾರ್ಜ್ ಮಾಡ್ಕೊಂತಾರೆ. ಹಲವಾರು ಜನರು ಅದನ್ನ ಕ್ಲೈಂಟ್ ಹತ್ರ ಚಾರ್ಜ್ ಮಾಡ್ತಾರೆ, ನಾವು ಮಾಡ್ತೀವಿ ಇನ್ ಕೇಸ್ ರಿಕ್ವೈರ್ಡ್ ಇದ್ರೆ. ಸೊ ಈ ತರ ಕೆಲವು ವಿಷಯಗಳನ್ನ ಅಂದ್ರೂ ಇದರಲ್ಲಿ ಸ್ಕಿಪ್ ಮಾಡಲೇಬಾರ್ದು ಕನ್ಸ್ಟ್ರಕ್ಷನ್ ರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಮೆಂಟ್ ಸೈನ್ ಇರುತ್ತೆ. ಅಗ್ರಿಮೆಂಟ್ ಸೈನ್ ಆದ್ಮೇಲೆ ಡೈರೆಕ್ಟ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. So this is how our company goes basically. Okay ಸರ್, ಈಗ ಬಿಲ್ಡಿಂಗು ಇದೇ ತರ ಕಟ್ಟಬೇಕು ಅನ್ನೋ ಪ್ಲಾನ್ ಇರುತ್ತಲ್ವಾ, ಸೊ ಅದನ್ನ ನೀವು ಮಾಡಿಸೋದಾ ಇಲ್ಲ ಕಸ್ಟಮರೇ ಮಾಡಿಸ್ಬೇಕಾ? ನಾವೇ ಮಾಡಿಸ್ಕೊಡ್ತೀವಿ ಮೇಡಮ್. 2D ಪ್ಲಾನ್ ನಾವೇ ಫಸ್ಟ್ ಕೊಡ್ತೀವಿ ಕ್ಲೈಂಟ್ಸ್ಗೆ. ಎಲ್ಲ ಆದ್ಮೇಲೆ ಲೈಕ್ ಎಲ್ಲ ಫೈನಲೈಸ್ ಆದ್ಮೇಲೆ ನೀವೇ ನಮ್ಮ ಹತ್ರನೇ ಕೆಲಸ ಕೊಡ್ಬೇಕಂತ ಕ್ಲೈಂಟ್ ಫೈನಲೈಸ್ ಮಾಡಿದ್ಮೇಲೆ ನಾವು ಅವರಿಗೆ 2D ಪ್ಲಾನ್ ಕೊಡ್ತೀವಿ. ಅದಾದ್ಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಕೊಡ್ತೀವಿ. ಸೊ ಅದಾದ್ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ, ಇಫ್ ಇನ್ ಕೇಸ್ ಕಸ್ಟಮರ್ ನಂಗೆ ಇದೇ ತರ ಮನೆ ಕಟ್ಸ್ಕೊಡ್ಬೇಕು ಅಂತ ಅಂದ್ರೆ, ಇವಾಗ ಕೆಲವು ಕ್ಲೈಂಟ್ಸ್ ಹಂಗೂ ಇದ್ದಾರೆ. ಅದೇನಾಗತ್ತೆ ಅಂದ್ರೆ, ಇವಾಗ ನೋಡಿ ಕೆಲವು ದುಡ್ಡಿರೋರು ಗುಡ್ ಪಾರ್ಟಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವ್ರೇನ್ ಮಾಡ್ತಾರೆ, ಲೈಕ್ ಒಂದ್ 3 ಕೋಟಿ ರೂಪಾಯಿಗೆ ಮನೆ ಕಟ್ಬೇಕು, ಒಂದ್ 5 ಕೋಟಿ ರೂಪಾಯಿಗೆ ಮನೆ ಕಟ್ಬೇಕಂತ. ಯಾಕಂದ್ರೆ ಹಲವಾರು ಜನರ ಹತ್ರ ಇದೆ ಹತ್ರ. ಅವರೊಂದು ಸ್ಪೆಷಲ್ ಆರ್ಕಿಟೆಕ್ಟ್ ಹತ್ರ ಹೋಗ್ತಾರೆ, ಒಂದ್ 5 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದು
ಪ್ಯಾಲೇಸ್ ತರ ಮನೆ ಕಟ್ಟಬೇಕು, ಅರಣ್ಮನೆ ತರ ಮನೆ ಕಟ್ಬೇಕಂತ ಬಿಟ್ಟು ಎಲ್ಲ ಮಾಡ್ತಾರೆ. ಆ ಮನೆ ಕಟ್ಟಿದ್ರೆ ಅದಕ್ಕಂತ ಕನ್ಸ್ಟ್ರಕ್ಷನ್ ಕಾಸ್ಟ್ ಡಿಫರ್ ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ಅವರು ಆರ್ಕಿಟೆಕ್ಟ್ ಹತ್ರ ಸ್ಪೆಷಲ್ ಆಗಿ ಕೊಟ್ಟು ಡಿಸೈನ್ ಮಾಡಿದಾಗ ಒಂದೊಂದು ಜಾಗದಲ್ಲೂ ಒಂದು ಎಲಿಗೆನ್ಸಿ ಕೊಡಕ್ಕೆ ಅವರು ಟ್ರೈ ಮಾಡ್ತಾರೆ. ಆ ಎಲಿಗೆನ್ಸಿಗೆ ಇಟ್ ಹ್ಯಾಸ್ ಅ ಪ್ರೈಸ್. ನಾರ್ಮಲ್ ಕನ್ಸ್ಟ್ರಕ್ಷನ್ ಅಂದಾಗ ಈವನ್ ದಿಸ್ ಇಸ್ ಆಲ್ಸೋ ಆರ್ಕಿಟೆಕ್ಟ್ ಕನ್ಸ್ಟ್ರಕ್ಷನ್. ಇವಾಗ ನೀವು ಒಂದು ಮಿಡಲ್ ಕ್ಲಾಸ್ ಫಾರ್ ಎಕ್ಸಾಂಪಲ್ 35 ಲಕ್ಷ ಜೀವನ ಪೂರ್ತಿ ದುಡ್ದವ್ರು ಒಂದು ಮನೆ ಸಿಕ್ಕಿದ್ರೆ ಸಾಕಪ್ಪ. ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಇದ್ದವ್ರಿಗೆ ಆ ಕಷ್ಟ ಗೊತ್ತು. ಯಾಕಂದ್ರೆ ನಾನು ಇದ್ದಿದ್ದೀನಿ ಬಾಡಿಗೆ ಮನೆಯಲ್ಲಿ, ನಮ್ಮ ತಂದೆ ದುಡ್ಡು ಬಾಡಿಗೆ ಕಟ್ಟಕ್ಕೆ ಒದ್ದಾಡಿರೋದು ನಾನು ನೋಡಿದ್ದೀನಿ. ಆ ಕಷ್ಟ ಎಲ್ಲ ನಮಗೆ ಗೊತ್ತು. ಸೊ ಅಂಥವ್ರಿಗಂತಾನೆ ನಾನು ಈ ತರ ಸ್ಕೀಮ್ಸ್ ನಡೀತಿರೋದು. ಆಕ್ಚುಲಿ ಬಡವರಿಗೆ ಹೆಲ್ಪ್ ಆಗ್ಲಿ, ಒಂದು 35 ಲಕ್ಷಕ್ಕೆ ಮನೆ ಕಟ್ಕೊಡ್ಬೇಕು ಆ ತರ ಒಂದು ವಿಷಯಕ್ಕೆ. ಸೊ ಅಂಥವ್ರು ಬರೋರು ಬಂದ್ಬಿಟ್ಟು ಡಿಸೈನ್ಸ್ ಮಾಡ್ಸ್ಕೊಂಡು ಬರಲ್ಲ. ಸರ್ ನನಗೆ ಒಂದು ಮನೆ ಇರಬೇಕು, ನನಗಂತ ಒಂದು ಡಬಲ್ ಬೆಡ್ರೂಮ್, ಒಂದು ಮಗಳಿದ್ದಾರೆ, ಒಂದು ಮಗ ಇದ್ದಾರೆ, ಅವ್ರಿಗೊಂದು ರೂಮ್ ಬೇಕು, ನನಗೊಂದು ರೂಮ್ ಬೇಕು, ಈ ತರ ಇರಬೇಕು ಸಾಕು, ಬೇರೆ ಏನೇ ಕೇಳಲ್ಲ. ತುಂಬಾ ಹೈ ಎಂಡ್ ಆಗಿ ಬರೋರು ನಾನು ಎಂಟರ್ಟೈನ್ ಮಾಡಲ್ಲ. ಯಾಕಂದ್ರೆ ಅವರಿಗೆ ದೊಡ್ಡ ದೊಡ್ಡ ಬಿಲ್ಡರ್ಗಳಿದ್ದಾರೆ, ಅರ್ಥ ಆಯ್ತಾ? ಆಕ್ಚುಲಿ ಅವ್ರ ಹತ್ರ ಲಾಭ ಜಾಸ್ತಿ ಸಿಗುತ್ತೆ. ಅವ್ರ ಹತ್ರ ಮನೆ ಕಟ್ಟಿದ್ರೆ 1 ಕೋಟಿ 1.5 ಕೋಟಿ ಲಾಭ ಸಿಗುತ್ತೆ. ಬಟ್ ಅಂಥವ್ರು ನನಗೆ ಅವಶ್ಯಕತೆ ಇಲ್ಲ, ಅವ್ರು ನನಗೆ ಅವಶ್ಯಕತೆ ಇಲ್ಲ. ಸೊ ಆ ಥರ ನಾನು ಅವ್ರನ್ನ ಇಂಟ್ರೆಸ್ಟ್ ತೊಗೊಳೋದು. ಇವತ್ತವರೆಗೂ ನಾನು ಅವ್ರಿಗೆ ದೊಡ್ಡ ಗೂಡು ಪಾರ್ಟಿಗಳಿಗೆ ಇದು ಅದು ಅಂತ ಹೇಳ್ಬಿಟ್ಟು ಯಾವತ್ತೂ ತೋರಿಸೋದೇ ಇಲ್ಲ. ಇವಾಗ ನಾನು ಈ ಮನೆ ಡಿಸೈನ್ ಮಾಡಿರೋದೆ 1650 ರೂಪಾಯಿಗೆ. ಇದರಲ್ಲಿ ರೆಂಟು ಬರುತ್ತೆ, ಫ್ಯೂಚರಲ್ಲಿ ಫ್ಲಾಟ್ ತರ ಸೇಲು ಮಾಡ್ಬೋದು. ಆ ತರ ಒಂದು ಪ್ಲಾನ್ ಮನೆ ಕಟ್ಟಿದೀವಿ. ಓಕೆ, ಅಂದ್ರೆ ನೀವು ನಾರ್ಮಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಒಳ್ಳೆ ಮನೆ ಕಟ್ಕೊಳ್ಳೋ ಪ್ಲಾನ್. ಎಕ್ಸಾಕ್ಟ್ಲಿ. ಓಕೆ ಸರ್. ಸರ್ ಇಲ್ಲಿವರೆಗೂ ಎಲ್ಲ ಹೇಳಿದ್ರಿ, ಸೂಪರ್, ಓಕೆ. ಬಟ್ ಅದೇ ಈಗ ಸ್ಟೀಲ್ ಅಂತ ಬಂದ್ರೆ JSW ಸ್ಟೀಲು ನಂಬರ್ 1 ಇರೋದು. ಅದ್ ಬಿಟ್ರೆ ಅಲ್ಟ್ರಾಟೆಕ್ ಸಿಮೆಂಟು. ಸೊ ಅದನ್ನ ನೀವು ಯೂಸ್ ಮಾಡಿದೀರಾ ಸರ್? ಮಾಡ್ತೀರಾ? ಇವಾಗಿರೋ ಪ್ರಾಜೆಕ್ಟ್ಸ್ಗೂ ಯೂಸ್ ಮಾಡ್ತಿದೀವಿ. ಆದ್ರೆ ಈ ರೇಟ್ಗಂತೂ ಖಂಡಿತ ಬರಲ್ಲ, ಅದು ಕ್ಲಿಯರ್ ಆಗಿ ಹೇಳ್ತೀನಿ. ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನೋದು ಸೆಕೆಂಡ್ ಟಾಪ್ ಕ್ವಾಲಿಟಿರಲ್ಲಿ ಇರೋ ಬ್ರ್ಯಾಂಡ್ ಆಫ್ಟರ್ ಬಿರ್ಲಾ ಸೂಪರ್. ನೀವು ಸ್ಟೀಲ್ ಅಂತ ತಗೊಂಡ್ರೆ JSW ಇಸ್ ನಂಬರ್ 1 ಸ್ಟೀಲ್ ಇವತ್ತಿಗೂ ನಮ್ಮ ದೇಶದಲ್ಲಿ. ಸೊ ನಂಬರ್ 1 ಸ್ಟೀಲ್ಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೈಸ್. ಕೆಲವು ಕ್ಲೈಂಟ್ಸ್ ಬರ್ತಾರೆ ನನಗೆ JSWನೇ ಸ್ಟೀಲ್ ಬೇಕಂತ ಹೇಳ್ಬಿಟ್ಟು. ಅದಕ್ಕಂತ ಹೇಳ್ಬಿಟ್ಟು ಮೀನಾಕ್ಷಿ ಸ್ಟೀಲೋ ಇಲ್ಲ ಮತ್ತೊಂದು ಸ್ಟೀಲೋ ಬಂದ್ಬಿಟ್ಟು 30 ವರ್ಷಕ್ಕೆ ಹೋಗುತ್ತೆ, JSW ಅಂದ್ರೆ ಆ ಬರುತ್ತೆ ಅನ್ನೋದು ಇಲ್ಲ. ಬಟ್ ಜನರಿಗೆ ಆಲ್ವೇಸ್ ಪ್ರಿಫರಬಲಿ ಐಫೋನ್ ಇಟ್ಕೊಂಡ್ರೆ ಐಫೋನೇ ಬೇಕಂತಾರೆ. ಸೊ ಆ ತರ ಕ್ಲೈಂಟ್ಸ್ ಬಂದ್ಬಿಟ್ಟು JSW ಕೆಲವರು ಇದ್ದಾರೆ, ನಾವು ಮಾಡ್ತೀವಿ. JSW ಬೇಕಾ ನಿಮಗೆ, ಟಾಟಾ ಸ್ಟೀಲ್ ಬೇಕಾ, ಇಲ್ಲ ನಿಮಗೆ ಬಿರ್ಲಾ ಸೂಪರ್ ಸಿಮೆಂಟ್ ಬೇಕಾ, ಯಾವ್ದು ಬೇಕಾದ್ರೂ ಮಾಡ್ಬೋದು, ಯಾವ್ದು ಇಲ್ಲ ಅನ್ನೋದಿಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ನನಗೆ ಹೇಳಿ. ಇವಾಗ ನಿಮ್ಮ ಹತ್ರ ಬಜೆಟ್ ಬರೀ 35 ಲಕ್ಷ ಇದೆ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. JSW ಅಲ್ಟ್ರಾಟೆಕ್ ಬಗ್ಗೆ ಯೋಚನೆ ಮಾಡಬೇಡಿ, ಖಂಡಿತ ಆಗಲ್ಲ. ಸೊ ಅದಕ್ಕೆ ಪ್ಯಾಕೇಜಸ್ ಬೇರೆ ಪ್ಯಾಕೇಜಸ್ಗೆ ಹೋಗ್ಬೇಕಾಗಿರುತ್ತೆ. ಸೊ ಹಲವಾರು ಆಪ್ಷನ್ಸ್ ಇದೆ. ನಿಮ್ಮ ಹತ್ರ ಇರೋ ಬಜೆಟ್ ಫಸ್ಟ್ ನೀವು ಫೈನಲೈಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಓಕೆ ಇದರಲ್ಲೇ ಮನೆ ಕಟ್ಬೇಕಾದ್ರೆ ನಮ್ಮ ಹತ್ರ ಅಪ್ರೋಚ್ ಮಾಡಿ. ನಿಮ್ಮ ಬ್ಯಾಕ್ಗ್ರೌಂಡ್ನ ನನಗೆ ತಿಳಿಸಿ. ಸೊ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ನನ್ನ ಹತ್ರ ತಿಳಿಸಿದ್ರೆ ಇಟ್ ವಿಲ್ ಬಿ ಮೋರ್ ಈಸಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಇದು ಏನಂದ್ರೆ ನಾನು ಇವಾಗ ಮೋಸ್ಟ್ಲಿ ನಾನು ಮಾಡೋ ವ್ಯಾಪಾರ ಹೆಂಗಂದ್ರೆ ಜಸ್ಟ್ ನೀವು ಯಾರೋ ಒಬ್ರು ಬಂದ್ರಿ ದುಡ್ಡು ಕೊಟ್ರಿ ಮನೆ ಕಟ್ಟೋದು ಹಂಗಿಲ್ಲ. ನಿಮ್ಮ ಇನ್ಪುಟ್ಸ್ನ ಫಸ್ಟ್ ನಾವು ತೊಗೊತೀವಿ. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ, ನಿಮ್ಮ ಫ್ಯಾಮಿಲಿ ಕಂಡೀಷನ್ ಹೆಂಗಿದೆ, ನಿಮ್ಮ ಇನ್ಕಮ್ ಸೋರ್ಸ್ ಹೆಂಗಿದೆ ಎಲ್ಲ ತಿಳ್ಕೊಂಬಿಟ್ಟು ಅವ್ರಿಗಾಗ ಬೆಸ್ಟ್ ನಾಲೆಜ್ನ ನಾವು ಕೊಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಒಂದು ಕ್ಲೈಂಟ್ ಬಂದಿದ್ರು ನನ್ನ ಹತ್ರ, ಸರ್ ನನಗೆ 3 BHK ಮನೆ ಬೇಕು 1500 ಸ್ಕ್ವೇರ್ ಫೀಟ್ ಅಂತ ಹೇಳ್ಬಿಟ್ಟು 3 ಮನೆ ಕಟ್ಟಬೇಕು ಬಾಡಿಗೆಗೆ ಅಂದ್ರು. ಇವತ್ತು ಬೆಳಗ್ಗೆ ನನಗೆ ಆಫೀಸಲ್ಲಿ ಬಂದಾಗ ನಾನು ಹೇಳಿದೆ, ಸರ್ ಯಾಕೆ ಸರ್ ಬಾಡಿ ಇಲ್ಲ ಸರ್ ನಾನಂತೂ ಇರಲ್ಲ, ಅದರಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಇರಲಿ, 3 BHK ಮನೆ 3 ಫ್ಲೋರಲ್ಲೂ ಒಂದೊಂದು ಮನೆ ಇರಲಿ ಅಂತ ಹೇಳಿದ್ರು. ಇವಾಗ ಯಾರಾದರೂ ಸಾಮಾನ್ಯ ಬಿಲ್ಡರ್ ಆಗಿದ್ರೆ ಹೇಳೋದು, ಸರ್ ತುಂಬಾ ಒಳ್ಳೇದು ಸರ್, ಆಯ್ತು ಸರ್ ಮಾಡೋಣ ಸರ್ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಹೇಳಿದ್ರು, ಸರ್ ನಿಮಗೆ ದುಡ್ಡು ಬೇಕಾ ಇಲ್ಲ ಬರೀ ಮನೆ ಮಾತ್ರ ಕಟ್ಟಿಕ್ಬೇಕಾ ಅಂತ ಹೇಳ್ಬಿಟ್ಟು 3 BHK ಮನೆ ಅವ್ರು ಹೇಳ್ತಿರೋ ಏರಿಯಾದಲ್ಲಿ 20,000 ರೂಪಾಯಿ ಮೇಲೆ ಬಾಡಿಗೆ ಬರಲ್ಲ. ಬಾಡಿಗೆ ಬರೋರು ಕಾರ್ ಇಟ್ಕೊಂಡಿರ್ತಾರೆ, ಎಲ್ಲಾರ್ಗು ಕಾರ್ ಪಾರ್ಕಿಂಗ್ ಕೊಡಕ್ಕಾಗಲ್ಲ. ಏರಿಯಾ 20 ಫೀಟ್ ರೋಡ್, ಆ ಏರಿಯಾದಲ್ಲಿ ಇರೋದು 20 ಫೀಟ್ ರೋಡ್, ಮನೆ ಒಡೆ ಪಾರ್ಕಿಂಗ್ ಕೊಡಕ್ಕಾಗಲ್ಲ, ರೋಡ್ ಗಾಡಿ ನಿಲ್ಸಕ್ಕಾಗಲ್ಲ. 1 BHK ಮನೆ ಅದರಲ್ಲಿ ನಾನು 3 ಮನೆ ಕಟ್ಕೊಡ್ತೀನಿ ಒಂದು ಫ್ಲೋರ್ಗೆ. ನಿಮಗೆ 9 ಮನೆ ಬಾಡಿಗೆ ಬರುತ್ತೆ, ಒಂದು ಮನೆಗೆ 12,000 ರೂಪಾಯಿ. ಅರ್ಥ ಆಯ್ತಾ ನಿಮಗೆ? ಒಂದು ಮನೆಗೆ 12,000 ರೂಪಾಯಿ ಅಂದ್ರೆ 9 ಮನೆಗೆ ಎಷ್ಟಾಯ್ತು ನೀವೇ ಯೋಚನೆ ಮಾಡಿ. ಈ ಬಾಡಿಗೆ ಬೇಕಾ ನಿಮಗೆ? ಇಲ್ಲ 20,000 ರೂಪಾಯಿಗೆ 3 ಮನೆ ಕೊಟ್ಟು 60,000 ರೂಪಾಯಿ ಬಾಡಿಗೆ ತಗೊಂತೀರಾ ಅಂತೆ. ಆಕ್ಚುಲಿ 60,000 ರೂಪಾಯಿಗೆ ಯಾವುದೇ ಬಿಲ್ಡರ್ ಮನೆ ಕಟ್ಟಿದ್ರು, ನನಗೆ ಬಿಲ್ಡ್ರು ನಾನು ಮನೆ ಕಟ್ಟಿದ್ರೆ ಕಡಿಮೆ ಗೋಡೆ, ಕಡಿಮೆ ಡೋರು, ಕಡಿಮೆ ವಿಂಡೋ, ಕಡಿಮೆ ಕಿಚನ್, ಕಡಿಮೆ ಟಾಯ್ಲೆಟ್, 3 BHK ಕಟ್ಟಿದ್ರೆ ನನಗೆ ಲಾಭ. ಬಟ್ ನಾನು ಆ ಜನರಿಗೆ ಏನಾಗುತ್ತೋ ಆ ಮಾಹಿತಿ ನಾನು ಕೊಡ್ತೀನಿ. ನೀವು 1 BHK ಕಟ್ಟಿದ್ರೆ ನಂಗೆ ಜಾಸ್ತಿ ಕಿಚನ್, ಜಾಸ್ತಿ ಡೋರ್, ಜಾಸ್ತಿ ವಿಂಡೋ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ನಾನು 1 ರೂಪಾಯಿ ಅದಕ್ಕೆ ಜಾಸ್ತಿ ದುಡ್ಡು ತಗೊಳಲ್ಲ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು.
ನಿಮಗೆ ನಾನು ಅನುಕೂಲ ಮಾಡಿಕೊಟ್ರೆ ಜೀವನ ಪೂರ್ತಿ ನೀವು ನನ್ನ ನೆಪ್ಕೊಡ್ಕೊಂತೀರಾ. ನೀವು 10 ಜನಗೆ ರಿಯಾಜಸ್ ಗೋಲ್ಡನ್ ಕೀ ಬಗ್ಗೆ ಮಾತಾಡ್ತೀರಾ, ನಾನು ಯಾರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಹೌದು ಸರ್. ಅರ್ಥ ಆಯ್ತಾ ನಿಮಗೆ? ಅದರಿಂದ ನನ್ನ ಎಕ್ಸ್ಪೀರಿಯನ್ಸ್ ನಾನು ಆದಷ್ಟು ಶೇರ್ ಮಾಡ್ತೀನಿ ಜನರಿಗೆ. ಓಕೆ, ಸೂಪರ್ ಸರ್. ಅಂದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ನ ತಗೊಂಡು ನೀವು ಹೇಳ್ತಿರಲ್ಲ, ಅದು ಒಳ್ಳೇದು ಸರ್. ತುಂಬಾನೇ ಚೆನ್ನಾಗಿ ಇಲ್ಲಿವರೆಗೂ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಸರ್. ಲಾಸ್ಟ್ ಕ್ವಶನ್ ಏನಂದ್ರೆ, ಕಸ್ಟಮರ್ಸ್ ಯಾಕೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಗೆ ಬರಬೇಕು ಸರ್? ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅದು ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು, ಮನೆ ಕಟ್ಟೋದು. ಯಾಕಂದ್ರೆ ನಾನೊಂದು ಬಾಡಿಗೆ ಮನೆಯಿಂದ ಬಂದಿದ್ದೊಂದು ಪ್ರಜೆ, ನನಗೆ ಆ ಬಾಡಿಗೆ ಮನೆಯಲ್ಲಿರೋ ಕಷ್ಟಗಳು ಗೊತ್ತು, ಆ ಬಿಲ್ಡಿಂಗ್ ಓನರ್ ಕೊಡೋ ಕಾಟಗಳು ಗೊತ್ತು. ಇದೆಲ್ಲ ಟಾರ್ಚರ್ನಿಂದ ಬಂದಿರೋದ್ರಿಂದ ಆದಷ್ಟು ನಾನು ನನ್ನ ಎಕ್ಸ್ಪರ್ಟೀಸ್ನ ನಿಮಗೆ ಕೊಡ್ತೀನಿ. ಒಂದು ಇವತ್ತಿಗೂ ಇನ್ ಆಲ್ ಆಕ್ಟಿವಿಟಿ ಹಲವಾರು ಜನ ನನ್ನ ಕೇಳೋದು, ಸರ್ ನೀವು ಈ ಊರಲ್ಲಿ ಸ್ಟಾರ್ಟ್ ಮಾಡಿ ಆ ಊರು ಸ್ಟಾರ್ಟ್ ಮಾಡಿ ಅಂತ ಬಿಟ್ಟು ಇವತ್ತು ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ಏನಂದ್ರೆ ಒಂದೇ ವಿಷಯ, ಕ್ಲೈಂಟ್ಸ್ ಹತ್ರ ಡೈರೆಕ್ಟ್ಲಿ ನಾನು ಮಾತಾಡಬೇಕು ಅನ್ನೋದಕ್ಕೆ. ಇವಾಗವರೆಗೂ ನಮ್ಮ ಆಫೀಸ್ಗೆ ನೀವು ಕೊಟೇಶನ್ ತಗೊಂಡ್ಬಿಟ್ಟು ಮೀಟಿಂಗ್ ಬಂದ್ರೆ, ಅಪಾಯಿಂಟ್ಮೆಂಟ್ ತಗೊಂಡ್ರೆ ಮೀಟಿಂಗ್ ನಾನೇ ಕ್ಲೈಂಟ್ಸ್ ಹತ್ರ ಮಾತಾಡೋದು. ಇಷ್ಟೊಂದು ಕ್ಲಿಯರ್ ಆಗಿ ಯಾವ ಬಿಲ್ಡ್ರು ಇವತ್ತು ಡೇಟ್ಗೂ ಬೆಂಗಳೂರಲ್ಲಿ ಯಾರು ಇಲ್ಲ. ಈ ರೇಟು ಫಸ್ಟ್ ಕಮ್ ಫಾರ್ಮೋಸ್ಟ್ ರೇಟು 1550. ಇವತ್ತವರೆಗೂ ದೇವ್ರ ದಯದಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಕೆಲಸ ಬಿಟ್ಟು ನಾನು ನೋಡ್ ಹೋಗಿಲ್ಲ ಬೇರೆ ಬಿಲ್ಡರ್ಗಳು ಮಾಡತ್ರ. ಅರ್ಥ ಆಯ್ತಾ ನಿಮಗೆ? ಯಾಕಂದ್ರೆ ಈ ಇಂಡಸ್ಟ್ರಿಯಲ್ಲಿ ಅರ್ಧದಲ್ಲೇ ವ್ಯಾಪಾರ ಬಿಟ್ಬಿಟ್ಟು ಓಡೋರು ಹಲವಾರು ಜನ. ಅರ್ಧದಲ್ಲಿ ಯಾಕಂದ್ರೆ ದುಡ್ಡು ತಗೊಂಡ್ಬಿಟ್ಟಿರ್ತಾರೆ ಫಸ್ಟ್, ಆಮೇಲೆ ಜಗಳ ಆಗ್ಬಿಡುತ್ತೆ. ನೀನ್ ದೊಡ್ಡವನ ನಾನ್ ದೊಡ್ಡವನ, ನಾನು ಹೇಳೋದು ತಪ್ಪು ನೀನ್ ಹೇಳೋದು ರೈಟು, ಇದರಲ್ಲೇ ಜಗಳದ್ರೆ ಹೋಗುತ್ತೆ. ನಮ್ಮ ಕಂಪನಿಯಲ್ಲಿ ದೇವ್ರ ದಯದಲ್ಲಿ ಇವತ್ತರೆಗೂ ಆ ಥರ ಎಲ್ಲೂ ಆಗಿಲ್ಲ. ಸೊ ಈ ಥರ ಹಲವಾರು ವಿಷಯಗಳಿದೆ ಒಂದು ಮನೆ ಕಟ್ಟೋದಂದಾಗ. ಸೊ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ವಿ ಆರ್ ಎ ಟ್ರಸ್ಟ್ ವಿನ್ನರ್ ಫಾರ್ ಕಸ್ಟಮರ್. ಬಡವರಿಗೆ ಮನೆ ಕಟ್ಟೋದ್ರಲ್ಲಿ ನಮ್ಮ ಕಂಪನಿಗೆ ಬಿಟ್ಟಿದ್ದ ಕಾಂಪಿಟೇಷನ್ ಯಾರು ಇಲ್ವೇ ಇಲ್ಲ ದೇವ್ರ ದಯದಲ್ಲಿ ಇವತ್ತರೆಗೂ. ನೀವು ನನ್ನ ಹಲವಾರು ವಿಡಿಯೋಸ್ಗಳು ನೋಡಿ, ನನ್ನ ಹತ್ರ ತುಂಬ ಫ್ಯಾನ್ಸಿ ಮನೆಗಳು ನಾನು ಕಟ್ಟಿಲ್ಲ. ಯಾಕಂದ್ರೆ ಫ್ಯಾನ್ಸಿ ಮನೆಗಳು ಕಟ್ಟಕ್ಕೆ 2,500 ರೂಪಾಯಿ ಮೇಲೆ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಅದು 2,500 ರೂಪಾಯಿ ಮೇಲೆ ನನ್ನ ಜನರು ನಮ್ಮ ಹತ್ರ ಯಾರು ಬರಲ್ಲ. ನಮ್ಮ ಹತ್ರ ಬರೋರು ನಮ್ಮ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಒಂದು ಮಿಡಲ್ ಕ್ಲಾಸ್ ಜನರೇ. ಸೊ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ನಾಲೆಜ್, ನನ್ನ ಎಕ್ಸ್ಪೀರಿಯೆನ್ಸು, ನೀವು ಕಾಮನ್ ಮ್ಯಾನ್ ಆಗಿರ್ತೀರ, ನಿಮಗೆ ಅದರಲ್ಲಿ ಮಾಹಿತಿ ಇರಲ್ಲ. ನಿಮ್ಮ ಕಾಮನ್ ಮ್ಯಾನು ನಿಮ್ಮ ಮಾಹಿತಿ ಇಲ್ದಾಗಿರೋರನ್ನ ನಾನು ಬೆನಿಫಿಟ್ ಆಗಿ ತೊಗೊಳಲ್ಲ. ನನಗಿರೋ ನಾಲೆಜ್ ಎಲ್ಲ ನಿಮಗೆ ಫೀಡ್ ಮಾಡ್ತೀನಿ. ಸರ್ ಇದು ಮಾಡ್ಕೊಳ್ಳಿ ಒಳ್ಳೇದು, ಇದು ಮಾಡ್ಕೊಳ್ಳಿ ಒಳ್ಳೇದು. ತೊಗೊಳೋದು ತೊಗೊಂಡಾಗಿ ಬಿಡೋದು ನಿಮಗೆ ಬಿಟ್ಟಿದ್ದು. ನನ್ನ ಮಾಹಿತಿ ನಾನು ನಿಮಗೆ ಫ್ರೀಯಾಗಿ ಡೇಟಾ ಶೇರ್ ಮಾಡ್ತೀನಿ. ಓಕೆ, ಸೂಪರ್ ಸರ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಾನೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮನೆ ಕಟ್ಸ್ತಿದ್ದಾರೆ. ಈಗ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರುತ್ತೆ 2000 ಮೇಲೆನೆ ಪರ್ ಸ್ಕ್ವೇರ್ ಫೀಟ್ಗೆ ಕಟ್ಕೊಡ್ತಾರೆ. ಬಟ್ ರಿಯಾಜಸ್ ಕಂಪನಿಯವರು ನಿಮ್ಗೆ ಜಸ್ಟ್ 1650ಗೆನೆ ಕಟ್ಕೊಡ್ತಿದ್ದಾರೆ. ಈ ತರ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೇನಾದ್ರೂ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಸ್ಕೋಬೇಕು ಅನ್ನೋ ಆಸೆ ಇದ್ರೆ ರಿಯಾಜಸ್ ಗೋಲ್ಡನ್ ಕೀ ಕಂಪನಿಗೆ ಒಂದ್ ವಿಸಿಟ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಡೀಟೇಲ್ಸ್ ಕೊಟ್ರು. ಥ್ಯಾಂಕ್ ಯು.